Welcome back to my channel, guys. So, ಇದು ಬಂದು ಆಸ್ ಐ ಟೋಲ್ಡ್ ಇನ್ ದ ಪ್ರಿವಿಯಸ್ ಲಾಗ್, ಗ್ರೀನ್ ಹೋಮ್ ಸ್ಟೇಗೆ ಹೋಗಿದ್ವಿ, ಗ್ರೀನ್ ವ್ಯೂ ಹೋಮ್ ಸ್ಟೇಗೆ. ಆ್ಯಂಡ್ ದಿಸ್ ಈಸ್ ದ ಕಂಟಿನ್ಯೂಡ್ ಪಾರ್ಟ್ ಆಫ್ ಇಟ್. ಇದು ಬಂದು ಮಾರ್ನಿಂಗ್ ವ್ಯೂ ಈ ಥರ ಇತ್ತು. ಮಾರ್ನಿಂಗ್ ಈಚೆಗಡೆ ಹಾಗೆ ವಾಕ್ ಬಂದಿದ್ವಿ, ಹೋಮ್ ಸ್ಟೇಯಿಂದ ಆಚೆ ವಾಕ್ ಮಾಡಿಕೊಂಡು ಈಗ ಮತ್ತೆ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಬರ್ತೀನಿ. ಇಟ್ಸ್ ಸಚ್ ಎ ಕಾಮ್ ಪ್ಲೇಸ್ ಅಂದರೆ ಅದನ್ನು ಬಿಟ್ಟು ಬರೋಕ್ಕೆ ನನಗೆ ಮನಸ್ಸೇ ಇರಲಿಲ್ಲ, ಆ ಥರ ಇತ್ತು ಹೋಮ್ ಸ್ಟೇ ಅಂತೂ. ಆ್ಯಕ್ಚುಲಿ ಇದು ಮಾರ್ನಿಂಗ್ ಬೆಟ್ಟದ ವ್ಯೂ. ಹೇಗಿದೆ ಝೂಮಿಂಗ್ ಕೆಪಾಸಿಟಿ ನನ್ನ ಫೋನ್ದು? ನೋಡಿ, ಅಲ್ಲೊಂದು ಚಿಕ್ಕ ಮನೆ ಕಾಣ್ತಾ ಇದೆ ಬೆಟ್ಟದ ಹತ್ರ. ಐ ಡೋಂಟ್ ನೋ ಹೇಗೆ ಇವರು ಹೋಗಿ ಒಂದು ಸಿಂಗಲ್ ಮನೆ ಮಾಡಿಕೊಂಡು ಅಷ್ಟು ಕಾಡಿನ ಮಧ್ಯೆ ಇರ್ತಾರೆ ಅಂತ. ಅದು ಮೇ ಬಿ ಹೋಮ್ ಸ್ಟೇನೇ ಅನ್ಕೋತೀನಿ. ನೋಡಿ, ಅಲ್ಲೊಂದು ಹೋಮ್ ಸ್ಟೇ, ಆ ಕಡೆ ಒಂದು ಹೋಮ್ ಸ್ಟೇ ಕಾಣ್ತಿದೆ ಆ ಬೆಟ್ಟದ ಮಧ್ಯದಲ್ಲಿ. ಆ್ಯಂಡ್ ಇನ್ನೂ ತೋರಿಸ್ತೀನಿ ನೋಡಿ ನಿಮಗೆ ಹೋಮ್ ಸ್ಟೇಗಳು ಬೇರೆ ಬೇರೆ. ಆ ಕಡೆ ಒಂದೆರಡು ಕಾಣ್ತಾ ಇದೆ. ಹೀಗೆ ಗೈಸ್, ಬೆಟ್ಟದಲ್ಲಿ ಇವರು ಚಿಕ್ಕಮಂಗ್ಳೂರಲ್ಲಿ ಹೋಮ್ ಸ್ಟೇಗಳನ್ನ ಮಾಡ್ಕೊಂಡಿರ್ತಾರೆ. ನೋಡಿ, ಅಲ್ಲಿ ಕಾಣ್ತಾ ಇದೆಯಾ? ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬೆಟ್ಟ ಎಲ್ಲ ಹೇಗೆ ಕಾಣ್ತಾ ಇದೆ. ಆ್ಯಂಡ್ ನನ್ನ ಫೋನ್ದು ಝೂಮಿಂಗ್ ಕ್ಲಾರಿಟಿ ಅಂತೂ ಸೂಪರ್ಬ್ ಆಗಿದೆ. ನೋಡಿ, ಇಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ನಿಮ್ಗೆ ಝೂಮ್ ಮಾಡಿದ್ರು ಕೂಡ. ನೋಡಿ ಮತ್ತೆ ಝೂಮಿಂಗಲ್ಲಿ ಹೇಗೆ ಕಾಣ್ತಾ ಇದೆ ಬೆಟ್ಟ ಎಲ್ಲ, ಚೆನ್ನಾಗಿದೆ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಒಳಗಡೆ ಹೋದರೆ ಈ ಕ್ಯೂಟಿ ಹೋಮ್ ಸ್ಟೇಗೆ ಇರೋ ಕ್ಯೂಟಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇತ್ತು. ಆ್ಯಂಡ್ ಇದು ನಾವು ಇದ್ದಿದ್ದು ಹೋಮ್ ಸ್ಟೇ, ಬಡ್ಜೆಟ್ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ನಮ್ಮ ಹೋಮ್ ಸ್ಟೇ ಪಕ್ಕ ಫುಲ್ಲು ಕಾಫಿ ಪ್ಲಾಂಟೇಶನ್ ಇದೆ. ಮುಂದೆ ಇರೋದು ಮೌಂಟೇನ್ ವ್ಯೂ ಹೋಮ್ ಸ್ಟೇ. ಆ್ಯಂಡ್ ಒಳಗಡೆ ಇರೋದು ಇದು ಒಂದು ಸಿಂಪಲ್ ಹೋಮ್ ಸ್ಟೇ ಆಗಿದೆ. ಆ್ಯಂಡ್ ಈಗ ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ನೀವ್ಯಾಕೆ ಅಂತ ಇದ್ದೀರಾ? ಮಳೆ ಬಂದ್ರೆ ನೀರು ತುಂಬಿಡುತ್ತೆ. ಹೆಂಗಿದ್ರು ಹೊರಡ್ತಾ ಇದೀವಿ. ಚಿಕ್ಕಮಂಗ್ಳೂರಲ್ಲಿ ಇಲ್ಲಿಗೆ ಹತ್ರ ಇರೋ ಪ್ಲೇಸ್ ಯಾವುದು ಅಂತ ನೋಡ್ತಾ ಇದ್ವಿ. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಅಂತೂ ಬುಕ್ ಮಾಡ್ಕೋಬೇಕಾಗಿತ್ತು. ಅವತ್ತು ವೀಕೆಂಡ್ ಆಗಿರೋದ್ರಿಂದ ನಮಗೆ ಬುಕ್ಕಿಂಗ್ ಸ್ಲಾಟ್ ಸಿಗ್ಲಿಲ್ಲ. ಆ್ಯಂಡ್ ರಶ್ ಇರುತ್ತೆ, ಆಸ್ ಯು ಪೀಪಲ್ ನೋ. ಸೊ ಇಲ್ಲಿಂದ ನಾವು ಅನ್ಕೊಂಡ್ವಿ ಕೆಮ್ಮಣ್ಗುಂಡಿ, ಕಲ್ಲತ್ಗಿರಿಗೆ ಹೋಗಿ ಮನೆಗೆ ಹೋಗೋಣ ಅಂತ. ಆ್ಯಂಡ್ ಕೆಮ್ಮಣ್ಗುಂಡಿ ಇನ್ನೊಂದು ಡಿಫ್ರೆಂಟ್ ರೋಡಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಸಿಗ್ನಲ್ ಸಿಗಲ್ಲ ಗೈಸ್. ಸ್ವಲ್ಪ ಮುಂದೆ ಹೋದ್ಮೇಲೆ ನಮಗೆ ಸಿಗ್ನಲ್ ಸಿಗುತ್ತೆ. ಆ್ಯಂಡ್ ನೋಡಿ, ಕೆಮ್ಮಣ್ಗುಂಡಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಈ ಥರ ಇದೆ ವ್ಯೂ. ಯಾವುದು ಹಳ್ಳಿ ಒಳಗಡೆ ಪಾಸ್ ಆಗ್ತಾ ಇದೆ. ಈ ವ್ಯೂ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಪಾಸ್ ಆಗಿ ಆಲ್ಮೋಸ್ಟ್ ನಮಗೆ ಅಲ್ಲಿಂದ 1.5 ಅವರ್ ಕೆಮ್ಮಣ್ಗುಂಡಿ ತೋರಿಸ್ತಿತ್ತು. ಆ್ಯಂಡ್ ಹೊರಟಿದ್ದೀವಿ ಈಗ. ಫಸ್ಟ್ ಕೆಮ್ಮಣ್ಗುಂಡಿಗೆ ಹೋಗಿ ಆಮೇಲೆ ಕಲ್ಲತ್ಗಿರಿ ಫಾಲ್ಸಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಗೈಸ್. ನೆಕ್ಸ್ಟ್ ಕೆಮ್ಮಣ್ಗುಂಡಿ ನೀನ್ ಹತ್ರ ಸಿಕ್ಕಿತ್ತು, ಹೊರಟ್ವಿ. ಆ್ಯಂಡ್ ಕೆಮ್ಮಣ್ಗುಂಡಿಗೆ ಹೋಗೋ ರೋಡ್ ಅಂತೂ ತುಂಬಾ ಅಧ್ವಾನ ಹಿಡ್ದು ಹಾಳಾಗಿ ಹೋಗಿದೆ. ಗಾಡಿ ಹತ್ತಕ್ಕಂತೂ ತುಂಬಾ ಕಷ್ಟ ಪಡತ್ತೆ ಮೇಲೆ, ಹಿಲ್ಸ್ ಮೇಲೆ. ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೊಂದು ಎಂಟ್ರಿ ಫೀಸ್ ತಗೋತಾರೆ, 100-200 ಆ ಥರ. ರೋಡ್ ಮಾತ್ರ ಡೆವಲಪ್ ಆಗಿಲ್ಲ. ಇದು ಬಂದು ಎಂಟ್ರೆನ್ಸ್ ಕೆಮ್ಮಣ್ಗುಂಡಿದು. ನಾನು ಯಾವತ್ತೂ ಇಷ್ಟು ದಿನ ಬಂದಿರೋದ್ರಲ್ಲಿ ಕೆಮ್ಮಣ್ಗುಂಡಿಗೆ ಬಿಸಿಲಿದ್ದಾಗ ಬಂದೇ ಇರಲಿಲ್ಲ. ಆಕ್ಚುಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೆಮ್ಮಣ್ಗುಂಡಿ ಪೂರ ನೋಡಿದ್ದು ಬಿಸಿಲಲ್ಲಿ. ನಾವು ಯಾವಾಗ ಬಂದ್ರು ಅದು ಫುಲ್ ಮಳೆ ಬಂದು ಫಾಗ್ ಕವರ್ ಆಗಿರ್ತಿತ್ತು. ನಾನು ಕರೆಕ್ಟಾಗಿ ಕೆಮ್ಮಣ್ಗುಂಡಿ ನೋಡೇ ಇಲ್ಲ, ಫೋಗಿ ಕೆಮ್ಮಣ್ಗುಂಡಿನ ನೋಡಿದ್ದು. ಇವತ್ತು ಫಸ್ಟ್ ಬಿಸಿಲಿತ್ತಲ್ವಾ, ಬಿಸಿಲಲ್ಲಿ ಕೆಮ್ಮಣ್ಗುಂಡಿನ ಪೂರ್ತಿಯಾಗಿ ನೋಡಿದ್ದಿವತ್ತೆ.
ಅಂಡ್ ಆಸ್ ಎ ಪೀಪಲ್ ನಾವು ವೀಕೆಂಡ್ ತುಂಬಾ ರಶ್ ಇರುತ್ತೆ ಎಲ್ಲೇ ಯಾವ್ದೇ ಸ್ಪಾಟಿಗೆ ಹೋದ್ರು ಚಿಕ್ಕಮಂಗ್ಳೂರಲ್ಲಿ. ಅಂಡ್ ಇಲ್ಲೂ ಕೂಡ ತುಂಬಾ ಜನ ಫ್ಯಾಮಿಲಿ ಸಮೇತ ಬಂದಿದ್ರು. ಅಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಇದೆ ಅಂಡ್ ಫ್ಲವರ್ ಗಾರ್ಡನ್ ಇದೆ ಇಲ್ಲಿ ಅಂಡ್ ವ್ಯೂ ಇದೆ ಮೇಲ್ಗಡೆ ಹೋದ್ರೆ. ಅಂಡ್ ಸನ್ಸೆಟ್ ನೋಡಕ್ಕೆ ಇದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು ಕೆಮ್ಮಣ್ಗುಂಡಿ. ಅಲ್ಲಿ ಮುಂದೆ ಹೋಗ್ತಾ ಅಲ್ಲಿ ಸನ್ಸೆಟ್ ಸ್ಪಾಟ್ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಪಾರ್ಕ್ ಏರಿಯಾ, ಮಕ್ಕಳಿಗೆ ಚಿಲ್ಡ್ರನ್ ಪಾರ್ಕ್ ಏರಿಯಾ ಇದು. ಸೊ ಅಲ್ಲೂ ಒಂದ್ ಸ್ವಲ್ಪ ಜನ ನೋಡ್ಬೋದು ರೆಸ್ಟ್ ಮಾಡ್ತಾ ಇದ್ದಾರೆ ಮಕ್ಕಳನ್ನ ಆಟ ಆಡಿಸ್ಕೊಂಡು. ಹಿಂಗ್ ಹೋಗೋಣ ಬಾ, ಆ ಕಡೆ ಅಲ್ಲ ಈ ಕಡೆ ಹೋಗುದು. ಬಾ ಅರ್ಥ ಆಯ್ತಾ ಈಗಾರ? ಬಾ ಬಾಯ್ ಬಾಯ್, ಆಟ ಆಡೋದೈತೆ ಬಾ, ಆಟ ಆಡಿ ಒಂದು. ಅವರೇ ತಂದೆ. ಇಲ್ಲಿ ಕಾಣಿಸ್ತಿದೆ ಅಲ್ಲ ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದು ಕೆಮ್ಮಣ್ಗುಂಡಿಯಲ್ಲಿ. ಅಂಡ್ ಅದರಲ್ಲಿ ಹೋಮ್ ಸ್ಟೇ ಕೂಡ ಇದೆ ಅಲ್ಲಿ ಪಕ್ಕ. ಅಂಡ್ ಇಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ಟೇ ಆಗಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಹನಿಮೂನ್ ಬರೋರ್ಗಂತೂ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಅಂದರೆ ತುಂಬ ಚಳಿ ಇರುತ್ತೆ ಮಳೆಗಾಲದಲ್ಲಿ. ಆ್ಯಂಡ್ ಈವನ್ ಚಳಿಗಾಲದಲ್ಲಂತೂ ತುಂಬ ಚಳಿ ಇರುತ್ತೆ. ಇಲ್ಲಿ ಫಾಗ್ ಮಿಸ್ಟ್ ಎಲ್ಲ ಕವರ್ ಆಗಿರುತ್ತೆ. ಇದು ಸಮ್ಮರ್ ಆಗಿರೋದ್ರಿಂದ ಏನು ಅಷ್ಟು ಅನಿಸ್ತಾ ಇಲ್ಲ, ಎಲ್ಲ ಕಡೆ ಸಮ್ಮರ್ ಇದೆ. ಈ ಕಡೆ ಅಂತೂ ಮಳೆ ಕಡಿಮೆ ಇದೆ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ. ಐ ಡೋಂಟ್ ನೋ, ನಮ್ಮ ಬ್ಯಾಂಗ್ಳೂರಲ್ಲೇ ಹೆವಿ ಮಳೆ ಬರ್ತಿದೆ, ಇಲ್ಲಿ ಮಳೆ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಬಂದೆ. ನಮಗೆ ಬರೀ ಸನ್ನಿ, ಎಲ್ಲೆಲ್ಲೂ ಸನ್ನೆ ಕಾಣಿಸ್ತಾ ಇತ್ತು ಆ್ಯಂಡ್ ಸಮ್ಮರ್ ಇತ್ತು. ಇಲ್ಲಿ ಬರ್ತಿದೆ ಅಂತ ಮಳೆ ಅಷ್ಟು ಬರ್ತಾ ಇಲ್ಲ. ನಾವು ಬಂದಿದ್ದಾಗಂತೂ 4 years ಬ್ಯಾಕ್ ಬಂದಿದ್ವಿ, ಅವಾಗಂತೂ ಈ ಟೈಮಲ್ಲೇ ಹೆವಿ ಮಳೆ ಇತ್ತು. ಐ ಡೋಂಟ್ ನೋ, ಬೆಂಗಳೂರು ಅಷ್ಟು ಮಳೆ ಬಂದಿಲ್ಲ ಇಲ್ಲಿ, ಸಫಿಷಿಯೆಂಟ್ ಮಳೆ ಇಲ್ಲ, ಅದರಿಂದ ಬಿಸಿಲೇ ಹೊಡಿತಾ ಇದೆ ಎಲ್ಲ ಕಡೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಇಲ್ಲಿ ಸನ್ಸೆಟ್ ಸ್ಪಾಟಿಗೆ. ಇದು ಫೇಮಸ್ ಅಂತ ಹೇಳ್ಬೋದು ಸನ್ಸೆಟ್ ಸ್ಪಾಟು ಕೆಮ್ಮಣ್ಗುಂಡಿಯಲ್ಲಿ. ಸನ್ಸೆಟ್ ನೋಡೋದಕ್ಕೆ ಇಲ್ಲಿ 2 ಕಣ್ಣು ಸಾಲದು ಆ ಥರ ಇರುತ್ತೆ ಇಲ್ಲಿ. ಬಟ್ ಅಷ್ಟೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ತಕ್ಷಣ ಮನೆಗೆ ಹೊರಡಬೇಕಾಗಿತ್ತು. ಸೊ ಜಸ್ಟ್ ವಿಸಿಟ್ ಮಾಡ್ಕೊಂಡ್ವಿ, ನಾವು ಹೊರಟ್ವಿ ಅಷ್ಟೇ. ನೋಡಿ, ಸೂರ್ಯಾಸ್ತಮಾನ ಧರೆಯ ಮೇಲಿನ ಸ್ವರ್ಗ ಅಂತ ಬರ್ತಿದ್ದಾರೆ. ಇಲ್ಲಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ವ್ಯೂ. ನಿಮಗೆ ಅನ್ಸ್ಬೋದು ಏನು ಇವಳು ನೆನ್ನೆ ಹಾಕಿದ ಡ್ರೆಸ್ಸೇ ಹಾಕಿದಲ್ಲ ಅಂತ. ಆ್ಯಕ್ಚುಲಿ ನಾನು ಇಲ್ಲಿ ಚಳಿ ಇರುತ್ತೆ ಅಂದ್ಬಿಟ್ಟು ಹೆವಿ ಉಲ್ಲನಿರೋ ಕ್ಲಾತ್ ತಂದಿದ್ದೆ, ಅದು ಹೆವಿ ಸೆಕೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದು ಕಂಫರ್ಟೇಬಲ್ ಆಗಿರೋಲ್ಲ ಅಂದ್ಬಿಟ್ಟು ಸೇಮ್ ಡ್ರೆಸ್ ಎಸ್ಟರ್ಡೇ ನೈಟ್ 1-2 hours ಹಾಕಿದ್ದೆ, ಸೇಮ್ ಡ್ರೆಸ್ ಐ ಓರ್. ಚಳಿ ಅಂದ್ಕೊಂಡು ನಾನು ಬಂದೆ, ಬಟ್ ಇಲ್ಲಿ ಹೆವಿ ಬಿಸಿಲಿದೆ. ಸೊ ಆ್ಯಂಡ್ ಹೊಟ್ಟೆ ಕೂಡ ತುಂಬ ಹಸಿತಾ ಇತ್ತು. ನೋಡಿ ಈ ಕಡೆ ಕಾಣಿಸ್ತಿದೆಯಲ್ಲ, ಅದು ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್. ನಮ್ಗೆ ಯಾವಾಗಲೂ ಅದು ಕಾಣಿಸ್ತಾ ಇರಲಿಲ್ಲ, ಯಾವಾಗಲೂ ಫಾಗ್ ಇಲ್ಲ, ಮಿಸ್ಟ್ ಕವರ್ ಆಗಿರೋದು ಮಳೆಗೆ. ನಮ್ಗೆ ಅವತ್ತು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಇಲ್ಲಿಂದ ಹೊರಡುವಾಗ ನೋಡಿ ವ್ಯೂ, ಈ ಝೆಡ್ ಪಾಯಿಂಟ್ ದೂರ ಇದೆಲ್ಲ ಹಿಲ್ಸ್ ಕಾಣಿಸ್ತಾ ಇರೋದು. ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಯಾರು ಹೋಗ್ತಾರೆ ಅವ್ರಿಗೆ ಇದೆಲ್ಲ ಚೆನ್ನಾಗಿ ಕಾಣುತ್ತೆ. ನಮಗೆ ರೋಡಿಂದ ಈ ಥರ ಕಂಡಿದ್ದು. ಈ ಬಿಸಿಲಲ್ಲೆಲ್ಲ ನಮಗೆ ಟ್ರೆಕ್ಕಿಂಗ್ ಮಾಡೋಷ್ಟೆಲ್ಲ ಶಕ್ತಿ ಇರಲಿಲ್ಲ, ಅದು ಮಗುನ ಕರ್ಕೊಂಡು. ಸೊ ಅದಕ್ಕೋಸ್ಕರ ಅಲ್ಲಿ ಕೆಮ್ಮಣ್ಗುಂಡಿಗೆ ಬಂದ್ವಿ, ವಿಸಿಟ್ ಮಾಡಿದ್ವಿ, 1-2 hours ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಹೊರಟ್ವಿ.
ಏನ್ ಕಾಣಿಸ್ತಿದೆ, ಇದೇ ಮಳೆಗಾಲ ಬಂದ್ರೆ ಟೋಟಲ್ ಸೀನೇ ಚೇಂಜ್ ಆಗಿರುತ್ತೆ. ಎಷ್ಟು ಸಖತ್ತಾಗಿರುತ್ತೆ ನೋಡಕ್ಕೆ ಅಂದ್ರೆ ಎರಡು ಕಣ್ ಸಾಲದು ಆ ತರ ಇರುತ್ತೆ. ಅಂಡ್ ಇಲ್ಲಿ ಇನ್ನೊಂದೇನಂದ್ರೆ ಫಾಲ್ಸ್ ಇದೆ, ಯಾವ್ದದು ಹೆಬ್ಬೆ ಫಾಲ್ಸ್ ಅಂತ. ಇಲ್ಲಿ ಪರ್ ಪರ್ಸನ್ 750 ತಗೋತಾರೆ, ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂಡ್ ಇಲ್ಲಿ ನೀರೇನು ಅಷ್ಟು ಇಲ್ದೇ ಇರೋ ಕಾರಣ ನಾವೇನು ಹೋಗಿಲ್ಲ. ಅದು 750 ಪರ್ ಪರ್ಸನ್, ನೀರಿಲ್ಲ. ಸೊ ಅದಕ್ಕೆ ನಾವು ಹೋಗಿಲ್ಲ. ಇಲ್ಲಿ ಹೊಟ್ಟೆ ಹಸಿತಾ ಇತ್ತು, ಅಲ್ಲಿ ಸೈಡ್ ಹಾಕ್ಬಿಟ್ಟು ತಿಂತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದೆ ಕಲ್ಲತ್ಗಿರಿ ಫಾಲ್ಸಿಗೆ. ಕಲ್ಲತ್ಗಿರಿಲೂ ನೀರಿಲ್ಲ ಅನ್ಕೋತೀನಿ, ಅಷ್ಟು ನೀರಿರಲಿಲ್ಲ ನಾವು ಹೋದಾಗು. ಅಂಡ್ ಅವಾಗ ಜಾತ್ರೆ ನಡೀತಾ ಇತ್ತು ನಾವು ಹೋಗಿದ್ದ ಟೈಮಲ್ಲಿ, ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ. ತುಂಬಾ ಜನ ಕೂಡ ಇದ್ರು ಅಂಡ್ ಟೂರಿಸ್ಟ್ ಕೂಡ ಇದ್ರು. ಅಂಡ್ ಜಾತ್ರೆ ಮಾಡಕ್ ಬಂದಿದ್ದವರು ಯಾರೋ ಸ್ಥಳೀಯರು ಅಥವಾ ಆಚೆ ಕಡೆಯವರೋ ಗೊತ್ತಿಲ್ಲ, ಅವರು ತುಂಬಾ ಜನ ಇದ್ರು. ಏನಂದ್ರೆ ಇವಾಗ ಕಲ್ಲಡ್ಗಿರಿ ಸ್ವಲ್ಪ ನೀರು ಬರ್ತಾ ಇರೋದಕ್ಕೂ ಆ ನೀರು ನಿಂತಿರೋದಕ್ಕೂ ಅಲ್ಲಿ ತುಂಬಾ ಸ್ಮೆಲ್ ಬಂದ್ಬಿಟ್ಟಿದೆ ನೀರಂತೂ. ನೀವು ನೋಡ್ತಾ ಇರ್ಬೋದು, ನೀರಿಲ್ಲ ಇಲ್ಲೂ ಇಷ್ಟು ಬರ್ತಾ ಇದೆ. ಅಲ್ಲೇ ಸ್ನಾನ ಮಾಡ್ತಾರೆ, ಶಾಂಪೂ ಕವರ್ ಅಲ್ಲೇ ಹಾಕ್ತಾರೆ, ಬಟ್ಟೆ ಅಲ್ಲೇ ಬಿಡ್ತಾರೆ. ಆ್ಯಂಡ್ ಏನೇನು ಕೊಳೆ ಇದೆ ಅದನ್ನು ಕೂಡ ಅಲ್ಲೇ ಬಿಟ್ಟಿದ್ದಾರೆ. ಆ್ಯಂಡ್ ನೀರು ಜಾಸ್ತಿ ಫೋರ್ಸ್ ಇರೋದ್ರಿಂದ ನೀರು ನಿಂತಲ್ಲೇ ನಿಂತಿದೆ. ಆ್ಯಂಡ್ ಹೆವಿ ಸ್ಮೆಲ್ ಅಂತೂ ತುಂಬ ಸ್ಮೆಲ್ ಬರ್ತಿದೆ. ಆದರೂ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದು ಮತ್ತೆ ಹೊರಟಿದ್ದೀವಿ. ನೀರು ನೋಡಿ ಫುಲ್ ಗಲೀಜಾಗಿದೆ, ಅಲ್ಲಂತೂ ಕಾಲಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಅಧ್ವಾನ ಆಗೋಗಿದೆ ನಿಜವಾಗ್ಲೂ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೆ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಲ್ಲಿ ನೋಡಿ, ಚಿಕ್ಕಮಂಗ್ಳೂರಲ್ಲಿ ಚೆನ್ನಾಗಿರುತ್ತೆ ವೆದರ್ ಅಂತ ಹೋದರೆ ಚಿಕ್ಕಮಂಗ್ಳೂರಲ್ಲಿ ಬಿಸಿಲಿತ್ತು, ಬ್ಯಾಂಗ್ಳೂರಲ್ಲಿ ವೆದರ್ ಈ ಥರ ಇದೆ. ಆ್ಯಂಡ್ ಮೇ ಬಿ ನಾವು ಹೋಗಿದ್ದು ಇಟ್ ಈಸ್ ನಾಟ್ ಅ ಗುಡ್ ಸೀಸನ್ ಅಂತ ಹೇಳ್ಬೋದು. ಜೂನ್ ಮಧ್ಯದಲ್ಲಿ ಅಥವಾ ಜುಲೈ ಈ ಸೀಸನಲ್ಲಿ ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆದರು ಚಿಕ್ಕಮಂಗ್ಳೂರಲ್ಲಿ. ಆ್ಯಂಡ್ ಇಲ್ಲಿಂದ ನಾವು ಮನೆಗೆ ಹೊರಟಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಪಾರ್ಟು ಇನಾಮ್ ದತ್ತಾತ್ರೇಯ ಪೀಠ ಮತ್ತು ಮುಳ್ಳಯ್ಯನಗಿರಿ ಹೇಗೆ ಬುಕ್ ಮಾಡ್ಕೊಳ್ಳೋದಪ್ಪ ಅಂದರೆ, ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಬುಕ್ ಮಾಡ್ಕೋಬೇಕಾಗುತ್ತೆ, ಚಿಕ್ಕಮಂಗಳೂರು.nic.in. ಬಟ್ ಅದು ಎಲ್ಲರಿಗೂ ಅದು ಬರೋದಿಲ್ಲ. nic.in ಕೊಟ್ಟಾಗ ನೋಡಿ ಈ ಥರ ಬರುತ್ತೆ. ಸೊ ಆಲ್ಟರ್ನೇಟಿವ್ಲಿ ನೀವೇನು ಮಾಡ್ಬೋದು ಅಂದರೆ, ಸೊ ಈ ಥರ ನೀವು ಸರ್ಚ್ ಮಾಡ್ಬೋದು, ಮುಳ್ಳಯ್ಯನಗಿರಿ ಆ್ಯಂಡ್ ದತ್ತಾತ್ರೇಯ ಪೀಠ ಆನ್ಲೈನ್ ಬುಕಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೊಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಸಿಗುತ್ತೆ. ಮುಳ್ಳಯ್ಯನಗಿರಿ ಆ್ಯಂಡ್ ದತ್ತಾತ್ರೇಯ ಪೀಠ ಆನ್ಲೈನ್ ಬುಕಿಂಗ್ ಕೊಡಿ. ಫಸ್ಟ್ ಒನ್ ಕಾಣಿಸ್ತಾ ಇದೆ ಎಲ್ಲ ರೋ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲೂ ಕಲರ್ ಮೇಲೆ. ಆ್ಯಂಡ್ ಈ ಥರ ಬರುತ್ತೆ. ಆ್ಯಂಡ್ ಅಗೈನ್ ಬ್ಲೂ ಕಲರ್ ಏನು ಅಕ್ಷರ ಬರ್ದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಮೇಲೆ ಈ ಥರ ಒಂದು ಎಕ್ಸ್ಟರ್ನಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮ್ ಏನಿದೆ ನೇಮ್ ಕೊಡಿ, ಮೊಬೈಲ್ ನಂಬರ್ ಕೊಡಿ. ಸೊ ನೇಮು ಕೊಡಬೇಕು, ನೇಮ್ ವಾಟ್ ಎವರ್ ಯುವರ್ ನೇಮ್ ಕೊಡಿ. ನೇಮ್ ಕೊಟ್ಟಾದಮೇಲೆ ಮೊಬೈಲ್ ನಂಬರ್ ಕೊಡಿ. ಮೊಬೈಲ್ ನಂಬರ್ ಆದಮೇಲೆ ಲೊಕೇಶನ್ ಸ್ಥಳ, ಸೊ ಅದನ್ನು ಕ್ಲಿಕ್ ಮಾಡಿ, ಮುಳ್ಳಯ್ಯನಗಿರಿ ಆ್ಯಂಡ್ ದತ್ತಾತ್ರೇಯ ಪೀಠ. ಆ್ಯಂಡ್ ಯಾವ ಪರ್ಟಿಕ್ಯುಲರ್ ಡೇಟಲ್ಲಿ ಹೋಗಬೇಕು ಅದನ್ನು ಸೆಲೆಕ್ಟ್ ಮಾಡಿ ಡೇಟಲ್ಲಿ. ಸೊ ನಾಳೆ ಹೋಗಬೇಕಂತ ಇದ್ದರೆ ನಾಳೆನ ಸೆಲೆಕ್ಟ್ ಮಾಡಿ. ಆ್ಯಂಡ್ ವೆಹಿಕಲ್ ಟೈಪ್ ಯಾವುದು, ಸೊ ಏನೇನಿದೆ ವೆಹಿಕಲಲ್ಲಿ ನೋಡೋಣ. ಸೊ ಕಾರ್, SUV, ತೂಫಾನ್, ಟೆಂಪೋ ಟ್ರಾವೆಲರ್, ಬೈಕ್. ಸೊ ಡಿಪೆಂಡ್ ಆನ್ ವೆಹಿಕಲ್ ನಿಮಗೆ ಎಂಟ್ರೆನ್ಸ್ ಫೀಸು ಚಾರ್ಜ್ ಆಗುತ್ತಲ್ಲಿ. ಆ್ಯಂಡ್ ನಿಮ್ಮ ವೆಹಿಕಲ್ ನಂಬರ್ ಏನಿದೆ ಮೆನ್ಷನ್ ಮಾಡಬೇಕಲ್ಲಿ. ಆ್ಯಂಡ್ ಟೈಮ್ ಸ್ಲಾಟ್ 2 ಕೊಡ್ತಾರೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್, ಬೆಳಗ್ಗೆ ಮತ್ತು ಈವ್ನಿಂಗ್. ಸೊ ಅದರಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾಳೆ ಅವೈಲೇಬಲ್ ಇದೆ ನೋಡಿ, ಅವೈಲೇಬಲ್ ಸ್ಲಾಟ್ಸ್ 83 ಅಂತ. ಸೊ ಅಮೌಂಟ್ ಏನಿದೆ ಅಮೌಂಟ್ 100 ತೋರಿಸ್ತಾ ಇದೆ ಕಾರ್ ಕೊಟ್ಟಾಗ. ಸೊ ಸಬ್ಮಿಟ್ಗೆ ಹೋದರೆ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ತೋರಿಸುತ್ತೆ. ಅಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಆನ್ಲೈನ್ ಬುಕಿಂಗ್ ಕನ್ಫರ್ಮೇಷನ್ ಮೆಸೇಜು ನಿಮಗೆ ಬರುತ್ತೆ. ಅದನ್ನು ವೆನ್ ಯು ಆರ್ ಗೋಯಿಂಗ್ ನೀವು ಪೊಲೀಸವ್ರಿಗೆ ತೋರಿಸಿದ್ರೆ ಸಾಕಾಗತ್ತೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು.